ದೆಹಲಿಗೆ ಹಾರಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್. ವಿಜಯೇಂದ್ರ ಚಾರ್ಜ್ ಶೀಟ್ ಬೆನ್ನಲ್ಲೇ ಅತೃಪ್ತರು ದಿಲ್ಲಿ ವಿಸಿಟ್ ಮಾಡಿದ್ದಾರೆ. ವಫ್ ರಿಪೋರ್ಟ್ ನೀಡುವಂತಹ ನೆಪದಲ್ಲಿ ಯತ್ನಾಳ್ ಟೀಮ್ ಭೇಟಿ ಕೊಟ್ಟಿದೆ. ಬಿಜೆಪಿ ಹೈಕಮಾಂಡ್ ಭೇಟಿಗೆ ಸಿಗುತ್ತಾ? ಹಾಗಿದ್ರೆ ಇವತ್ತು ಅವಕಾಶ. ಅಮಿತ್ ಶಾ, ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡ್ತಾರಾ ಇವತ್ತು ಅತೃಪ್ತರ ಟೀಮ್? ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಬಿಜೆಪಿ ಬಣ ಬಡಿದಾಟ. ಯತ್ನಾಳ್ ಮೇಲೆ ಉಚ್ಚಾಟನೆಯ ಅಸ್ತ್ರವನ್ನ ಬೀರ್ತಾರಾ ಅಥವಾ ಎಚ್ಚರಿಕೆಯನ್ನ ಕೊಟ್ಟು ಕಳಿಸ್ತಾರಾ? ಬೆಳಗಾವಿ ವಕ್ಫ್ ಸಮಾವೇಶವನ್ನ ಮುಗಿಸಿಕೊಂಡು ಸೀದಾ ದೆಹಲಿಗೆ ತೆರಳಿದ್ದಾರೆ ಯತ್ನಾಳ್ ಟೀಮ್. ದೆಹಲಿಗೆ ಹೋಗುವಂತಹ ಮುನ್ನ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧವಾಗಿ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಪಿಕ್ಚರ್ ಇನ್ನೂ ಕೂಡ ಬಾಕಿ ಇದೆ ಅಂತ ಹೇಳಿರುವಂತದ್ದು. ಯಾರನ್ನೋ ಅಧ್ಯಕ್ಷರನ್ನಾಗಿ ಮೆರೆಸಲು ನಾವಿಲ್ಲ, ನಾನು ನಂಬರ್ 1 ನಾಯಕ ಆಗಬೇಕು, ಸಿಎಂ ಸ್ಥಾನಕ್ಕೆ ನಾನು ಹೋರಾಟವನ್ನ ಮಾಡ್ತೀನಿ, ನಮ್ಮ ತಾಕತ್ ದಾವಣಗೆರೆಯಲ್ಲಿ ತೋರಿಸ್ತೇವೆ ಅಂತ ಹೇಳಿ ಗುಡುಗಿದ್ದಾರೆ. ಯತ್ನಾಳ್ ಟೀಮ್ ಉಚ್ಚಾಟನೆಗೆ ಪಟ್ಟು ಹಿಡಿದಿದ್ದಾರೆ ಬಿಎಸ್ವೈ ನಿಷ್ಠರು. ನಿನ್ನೆ ಯಡಿಯೂರಪ್ಪ ನಿವಾಸದಲ್ಲಿ ರೇಣುಕಾ ಟೀಮ್ ಮೀಟಿಂಗ್ ಕೂಡ ಮಾಡಿದೆ. ಯಡಿಯೂರಪ್ಪ ವಿಜಯೇಂದ್ರ ಜೊತೆಯಲ್ಲಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ನಿಷ್ಠರು. ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ವಿಜಯೇಂದ್ರ ಬಣವೂ ಕೂಡ ಸಜ್ಜಾಗಿದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಹಾಗಿದ್ರೆ ಬಿಜೆಪಿಯ ಬಣ ಬಡಿದಾಟ? ದೆಹಲಿಗೆ ಹಾರಿದ್ದಾರೆ ಯತ್ನಾಳ್ ಟೀಮ್. ವಿಜಯೇಂದ್ರ ಚಾರ್ಜ್ ಶೀಟ್ ಬೆನ್ನಲ್ಲೇ ನೋಡಿ ಅತೃಪ್ತರು ದಿಲ್ಲಿ ವಿಸಿಟ್ ಕೊಟ್ಟಿದ್ದಾರೆ. ವಕ್ಫ್ ರಿಪೋರ್ಟ್ ಅನ್ನ ನೀಡುವಂತಹ ನೆಪದಲ್ಲಿ ಯತ್ನಾಳ್ ಟೀಮ್ ಭೇಟಿಯನ್ನ ಕೊಟ್ಟಿದೆ. ಬಿಜೆಪಿ ಹೈಕಮಾಂಡ್ ಭೇಟಿಗೆ ಇವತ್ತೇ ಸಿಗುತ್ತಾ ಅವಕಾಶ? ನೋಡಿ, ಯತ್ನಾಳ್ ಅವರ ಟೀಮ್ ಇದು ಈಗಾಗಲೇ ದೆಹಲಿಗೆ ಹಾರಿರುವಂತದ್ದು. ಅಮಿತ್ ಶಾ, ಜೆಪಿ ನಡ್ಡಾ ಅವರನ್ನ ಇವತ್ತೇ ಭೇಟಿ ಆಗ್ತಾರಾ ಅತೃಪ್ತರ ಟೀಮ್? ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ನೋಡಿ ಬಿಜೆಪಿಯ ಬಣ ಬಡಿದಾಟ. ಇನ್ಮೇಲೆ ಎಲ್ಲವೂ ಕೂಡ ಬ್ರೇಕ್ ಹಾಕ್ತಾರಾ? ಹೈಕಮಾಂಡ್ ನಾಯಕರನ್ನ ಭೇಟಿ ಆದಂತಹ ನಂತರವಾಗಿ, ಚರ್ಚೆಯನ್ನ ಮಾಡಿದಂತಹ ನಂತರವಾಗಿ, ಅಥವಾ ಅವರು ಏನು ಸಲಹೆ ಸೂಚನೆಗಳನ್ನ ನೀಡಬಹುದು ಅಥವಾ ಎಚ್ಚರಿಕೆಯನ್ನ ಕೊಡ್ತಾರಾ ಅಥವಾ ಉಚ್ಚಾಟನೆ ಮಾಡ್ತಾರ ಗೊತ್ತಿಲ್ಲ, ಏನ್ ಹೇಳಿ ಕಳಿಸ್ತಾರೆ ಅಂತ. ಅದಾದ ಮೇಲೆ ಯತ್ನಾಳ್ ಅವರು ಇದೇ ರೀತಿಯಾಗಿ ಹೇಳಿಕೆಗಳನ್ನ ಬಿಜೆಪಿ ನಾಯಕರ ವಿರುದ್ಧವಾಗಿ ಕೊಡ್ತಾರಾ ಇಲ್ವಾ ಅಂತ ಹೇಳಿ ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ನಿನ್ನೆಯೂ ಕೂಡ ಅವರು ಮಾತನಾಡಿದ್ರು. ನಿನ್ನೆ ಯಡಿಯೂರಪ್ಪ ಅವರ ನಿವಾಸದಲ್ಲಿಯೂ ಕೂಡ ರೇಣುಕಾ ಟೀಮ್ ಅವರು ಮೀಟಿಂಗ್ ಅನ್ನ ಮಾಡಿದೆ. ಯಡಿಯೂರಪ್ಪ ವಿಜಯೇಂದ್ರ ಜೊತೆಯಲ್ಲಿ ಚರ್ಚೆಯನ್ನ ಕೂಡ ನಡೆಸಲಾಗಿರುವಂತದ್ದು ನಿಷ್ಠರು. ಸರ್, ಈಗ ನಾಳೆ ಅಂದ್ರೆ ನೀವು ಡೆಲ್ಲಿಗೆ ಹೊರಟಿದ್ರಿ, ಎಲ್ಲ ನಿಮ್ಮ ಟೀಮ್ ಜೊತೆಗೆ ಹೋಗ್ತೀರಾ ಅಥವಾ ಎಲ್ಲ ಟೀಮ್ ವರದಿಯನ್ನ ಇಲ್ಲಿ ಟೀಮ್ ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ. ಮತ್ತು ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ನಲ್ಲಿ ಒಡಕು ಬಂದಿತ್ತು ಆತು. ಮತ್ತು ನಾಳೆ ಹೊಡಿಬೇಡ್ರಿ, ಬೇರೆ ಬೇರೆ ನಾವು ಅವ್ರಿಗೆ ಬೆಂಗಳೂರಿನಿಂದ ಬರೋರು ಅದಾರ, ಮಂಗಳೂರಿನಿಂದ ಬರೋರು ಅದಾರ, ಹೈದರಾಬಾದ್ನಿಂದ ಬರೋರು ಒಟ್ಟಾಗಿ ನಾವು ದಿಲ್ಲಿಯೊಳಗೆ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ, ಒಂದೇ ಇದ್ರಾಗ ಇರೋದಿಲ್ಲ. ಅದನ್ನು ಬೋಡಕತ್ತೆ ಹೊಡಿಬೇಡ್ರಿ. ನಮಗೆ ಕೆಲವರು ಬೆಂಗಳೂರಾಗ ಕೂತು ಏನು ಹೇಳ್ತಾ ಇದ್ದಾರೆ? ಪಕ್ಷ ವಿರೋಧಿ ಕೆಲಸ. ಹೌದನಪ್ಪ, ಇದು ಪಕ್ಷ ವಿರೋಧನಾ? ಹೌದಾ? ಯಾರಿಗಾರ ಅನ್ಸೈತೇನಪ್ಪ? ಯತ್ನಾಳ್ ಗೌಡ್ರು ತಪ್ಪು ಮಾಡ್ಯಾರಲ್ಲ? ತಪ್ಪು ಮಾಡ್ಯಾರದಲ್ಲ? ಇಲ್ಲ? ಧ್ವನಿ ಬರೋಲ್ದಲ್ಲ? ಇಲ್ಲಲ್ಲ? ರಮೇಶ್ ಸೌಕರ್ ತಪ್ಪು ಮಾಡ್ಯಾರ? ಇಲ್ಲೋದಲ್ಲ? ನಾವು ಜನಪರ ಹಿಡಿದು ಹೋರಾಟ ಮಾಡ್ತಾ ಇದೀವ್ರಿ. ನೀವೇನ್ ಮಾಡ್ತಾ ಇದ್ದೀರಿ? ನೀವೇನ್ ಮಾಡ್ತಾ ಇದ್ದೀರಿ? ಉಪಚುನಾವಣೆ ಆಯ್ತು. ಉಪಚುನಾವಣೆನ ಸೋತ ಮೇಲೆ ನಾವು ಇದನ್ನು ಗಂಭೀರವಾಗಿ ತಗೊಂಡೇ ಇಲ್ಲ ಅಂತ ಹೇಳ್ತಾರೆ. 4ನೇ ಸಲ ಶಾಸಕ ನಾನು. ಪಕ್ಷ ಕಟ್ಟಿರುವಂಥವ್ರು ನಾವೆಲ್ಲರೂ. ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಸ್ತೀವಿ ಅಲ್ರಿ. ಜನಪರ ಹೋಗ್ತಾ ಇದೀವಿ ನಾವು. ಜನರ ಮಧ್ಯೆ ಹೋಗಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅವ್ರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀವಿ. ವಕ್ಫ್ ಅನ್ನುವಂಥದ್ದು ಕ್ಯಾನ್ಸರ್ ಇದು ದೇಶಕ್ಕೆ. ಜನಜಾಗೃತಿ ಯಾತ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಮಣ್ಣವರ ಪವಿತ್ರ ಭೂಮಿಯಲ್ಲಿ ಇವತ್ತೆಲ್ಲ ನಾವು ಸೇರಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಟ್ರೇಲರ್ ಹೈ, बाकी पिक्चर दावणಗೆರೆ में है. ಬಂಧುಗಳೇ, ರಮೇಶ್ ಜಾರಕಿಹೊಳಿ ಶಕ್ತಿ ಬಗ್ಗೆ, ನಮ್ಮ ಈ ತಂಡದಲ್ಲಿರುವಂಥ ಶಕ್ತಿಯ ಬಗ್ಗೆ ಯಾರು ಹಗರು ಮಾತಾಡಿದ್ರೆ ದಾವಣಗೆರೆ ಒಳಗೆ ನಾವು ತೋರಿಸ್ತೀವಿ.
ನಾವು ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿರುವಂಥ ಈಗಾಗಲೇ ನಾವಿಲ್ಲಿ ಕೂತೋರು ಯಾರೂ ಒಂದು ಸಲ ಎಮ್ ಎಲ್ ಎ ಗಿರಿದಾಸಮೆ ಎಮ್ ಎಲ್ ಎ ಆದವ್ರು ಅಲ್ಲ. 4, 5, 6, 7 ಸಲ ಎಮ್ ಎಲ್ ಎ ಎಂ ಪಿ ಎಮ್ ಎಲ್ ಸಿ ಆದವ್ರು ಇದೀವಿ. ರಮೇಶ್ ಜಾರಕಿಹೊಳಿ 7 ಸಲ ಎಮ್ ಎಲ್ ಎ, ಅರವಿಂದ್ ಲಿಂಬಾವಳಿ ಅವರು 4 ಸಲ ಎಮ್ ಎಲ್ ಎ, 1 ಸಲ ಎಮ್ ಎಲ್ ಸಿ, ಅವ್ರ ಮನೆಯವ್ರು ಎಮ್ ಎಲ್ ಎ. ಕುಮಾರ್ ಬಂಗಾರಪ್ಪನವರು 4 ಸಲ ಎಮ್ ಎಲ್ ಎ, ಸಣ್ಣ ನೀರಾವರಿ ಮಂತ್ರಿಗಳು. ನಾವೆಲ್ಲ ಹೋರಾಟ ಮಾಡ್ತಾ ಇರೋದು ಸ್ವಾರ್ಥಕ್ಕಾಗಲ್ಲ. ಯಾವನೂ ಅಧ್ಯಕ್ಷನ ಉಳಿಸ್ಲಕ್ಕ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ಮಾಡ್ತಾ ಇರಲ್ಲ. ನಾವು ನಿಮ್ಮ ಸಲುವಾಗಿ ಹೋರಾಟ ಮಾಡ್ತಾ ಇದ್ವಿ.